ಇವತ್ತು ನೂತನವಾಗಿ ಆಯ್ಕೆಯಾಗಿರೋಂಥ ಹ್ಯಾರಿಸ್ ಎಲ್ಲ ನೂತನವಾಗಿ ಆಯ್ಕೆಯಾಗಿರೋಂಥ ವೆಂಕಟೇಶ್ ಪ್ರಸಾದ್ ಟೀಮ್ ಆಫೀಸ್ ಬೇರೆಷ್ಟು ನಮ್ಮ ಹ್ಯಾರಿಸ್ ಅವರೆಲ್ಲ ನಾನೆಲ್ಲ ಮತ್ತು ಮುಖ್ಯಮಂತ್ರಿಗಳು ಬಂದು ಭೇಟಿ ಮಾಡಿ ಸಹಕಾರವನ್ನು ಕೋರಿದ್ದಾರೆ. ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಸೊ ಅವರು ಇನ್ನು ಮುಂದಕ್ಕೆ ನಡೆಯುತ್ತಾ ಎಲ್ಲ ಮ್ಯಾಚಸ್ ಅವೆಲ್ಲ ಕೂಡ ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಚೀಫ್ ಮಿನಿಸ್ಟರ್ ನಾನಿಬ್ಬರು ಮಾತಾಡಿ ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟಲ್ಲಿ ಕೆಲವು ಡಿಸಿಷನ್ಸ್ನ ಈ ವಿಚಾರದಲ್ಲಿ ತೆಗೆದುಕೊಳ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿದ್ದೇವೆ. ನಮಗೆ ಕ್ರಿಕೆಟ್ನ ನಿಲ್ಲಿಸಬೇಕು ಅನ್ನೋದು ಉದ್ದೇಶ ಇಲ್ಲ. ಕೆಲವೆಲ್ಲ ವಿಚಾರದಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ನಿಯಂತ್ರಣ ಮಾಡಬೇಕು. ಪುನಃ ಕಮಿಟಿಯವರು ಏನು ಸಜೆಷನ್ಸ್ ಕೊಟ್ಟಿದ್ದಾರೆ ಒಂದೇ ಸತಿ ಪಾಲನೆ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಅದನ್ನೆಲ್ಲ ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅವರು ಕೂಡ ಒಪ್ಕೊಂಡಿದ್ದಾರೆ. ಫಾಲೋ ಕಮಿಟಿ ರಿಪೋರ್ಟ್ ಏನೇನಿದೆ ಡೆಫಿಷಿಯನ್ಸಿ. ಸೊ ಅದಕ್ಕೆ ಅವರಿಗೆ ನಾವು ಅಭಿನಂದಿಸ್ತೇವೆ. ನಮ್ಮ ರಾಜ್ಯದ ಗೌರವ ಸ್ವಾಭಿಮಾನ ಏನಿದೆ ಅದಕ್ಕೆ ಒಂದೇ ರೀತಿಯಲ್ಲಿ ಎಲ್ಲ ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ನಾವು ಕೂಡ ಸ್ಪಂದಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಸೊ ಐ ವಿಶ್ ಆಲ್ ದಿ ನ್ಯೂ ಟೀಮ್ ಗ್ರೇಟ್ ಸಕ್ಸಸ್ಫುಲ್ ಇನ್ನಿಂಗ್ಸ್. Right together and the new team under the leadership of Venkatesh Prasad and Srinath, all of them won their match. For us, state is very much important. All the cricketers, the fans are more important. But we have advised them that tomorrow we'll have a cabinet meeting. They have requested for the permissions for the. We don't want any matches to go out of Bangalore. Maybe IPL or any matches. We don't want to go to Bangalore. So we have extended. We said that tomorrow we will discuss in the cabinet and we will let them know. But they have assured us that they are going to look into whatever the report is there. So anyway, on behalf of the government of Sri Lanka, we wish them all the best. So let them work together for the betterment of cricket. And we have sent them a few more stadiums on the way. Karnataka government is planned and committed. Further we discuss on that. Thank you. ವಿಚಾರದಲ್ಲಿ ನಾವು ಇಲ್ಲಿ ಶೆಟ್ಟಿಯಿಂದ ಮಾತಾಡಿದ್ದೀವಿ. ಈಗ ಚಾರ್ಜ್ ಶೀಟ್ನ ಕಾಪಿಗಳು ಸಿಗ್ತಾ ಇದ್ದಾರೆ. ಯಾರು ದೂರುದಾರರು ಅಂತ ಇದ್ದೀವಿ ಅವರೇ ಆರೋಪಿಗಳು. ಈಗ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು, ಅವರು ಯಾರು ಮಾಡಲಿಕ್ಕೆ ಆಗುತ್ತಿಲ್ಲ ಅಂತ ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳ್ತೇನೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನ ಓದಿಲ್ಲ, ಇನ್ನೂ ಗೊತ್ತಿಲ್ಲ. ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.